ಯಶ್ ಅವರ ನಟನೆಯ ಟಾಕ್ಸಿಕ್ ಚಿತ್ರದಿಂದ ಮತ್ತೊಂದು ಟೀಸರ್ ಬಿಡುಗಡೆಯಾಗಿದೆ. ಸದ್ಯ ಈ ಟೀಸರ್ನಲ್ಲಿ ಮೂಡಿ ಬಂದಿರುವಂತಹ ತಂದೆ ಮಗನ ನಡುವೆ ಯುದ್ಧನ. ಅರೆ ಯಶ್ ಟಾಕ್ಸಿಕ್ ಸಿನಿಮಾ ಕತೆ ಇದೇನಾ? ಟಾಕ್ಸಿಕ್ ಹೊಸ ಟೀಸರ್ನಲ್ಲಿ ಯಶ್ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತಂದೆ ಮಗನ ಕಥೆಯ ಚಿತ್ರದ ತಿರುಳನ್ನು ಪಡೆದುಕೊಂಡಿರುವಂಥ ಈ ಟೀಸರ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಭಾರಿ ಚರ್ಚೆಯಾಗುತ್ತಿದೆ. ಹೊಸ ಟೀಸರ್ ಬಿಡುಗಡೆಯಾದ ಬೆನ್ನಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಲ್ಲಿ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಈ ಬಾರಿ ಕೂಡ ಹೊಸ ಪಾತ್ರಗಳನ್ನು ಪರಿಚಯಿಸದೇ ಇದ್ದಿರುವುದು ಕೆಲವರಿಗೆ ಬೇಸರ ತಂದಿದ್ದರೂ ಕೂಡ ಮೊದಲ ನೋಟದಲ್ಲೇ ಟಾಕ್ಸಿಕ್ ಟೀಸರ್ ಸೂಪರ್ ಹಿಟ್ ಆಗಿದೆ. ಯಶ್ ಅವರು ಹಾಗೂ ಅವರ ಟೀಮ್ ಹೊಸದಾಗಿ ಏನೋ ಹೇಳಲು ಹೊರಟಿರುವುದು ಸ್ಪಷ್ಟವಾಗಿದೆ. ಅದಕ್ಕೆ ಅದ್ಭುತ ತಂತ್ರಜ್ಞರ ಬೆಂಬಲವೂ ಕೂಡ ಸಿಕ್ಕಿದೆ. ಇದೇ ಬಾರೋ ಮಾರ್ಚ್ 19ಕ್ಕೆ ಬಾಕ್ಸ್ ಆಫೀಸ್ ಸೇಕ್ ಆಗುವುದು ಪಕ್ಕಾ ಎಂಬ ಸುಳಿವು ಕೂಡ ಟೀಸರ್ ನೀಡುತ್ತಾ ಇದೆ. ಈವರೆಗೆ ಸಿನಿಮಾದ ಕಥೆಯ ಬಗ್ಗೆ ಹೆಚ್ಚು ಮಾಹಿತಿ ಸಿಗದೇ ಇದ್ದರೂ ಹೊಸ ಟೀಸರ್ ನೋಡಿದ ಬಳಿಕ ಹಲವರು ಕಥೆಯನ್ನು ಊಹಿಸಲು ಆರಂಭಿಸಿದ್ದಾರೆ. ಚಿತ್ರದಲ್ಲಿ ಯಶ್ ದ್ವಿಪಾತ್ರದಲ್ಲಿ ತಂದೆ ಮಗನಾಗಿ ನಟಿಸಿದ್ದಾರೆ ಎಂಬ ಲೆಕ್ಕಾಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಭಾರಿ ಚರ್ಚೆಗೆ ಕಾರಣವಾಗಿದೆ. ತಂದೆ ಪಾತ್ರ ರಾಯ, ಮಗನ ಪಾತ್ರ ಮತ್ತು ರೂಮಿ ಎನ್ನುವ ಊಹೆ ಜೋರಾಗಿದೆ. ಉದ್ದನೆಯ ಕೂದಲು, ಗಡ್ಡದೊಂದಿಗೆ ಖಡಕ್ ಲುಕ್ನಲ್ಲಿ ರಾಯ ಆಗಿ ಯಶ್ ಅವರು ಕಾಣಿಸಿಕೊಂಡಿದ್ದಾರೆ. ಆದರೆ ಟೀಸರ್ ಕೊನೆಯಲ್ಲಿ ಕ್ಲೀನ್ ಶೇವ್, ಶಾರ್ಟ್ ಹೇರ್ ಸ್ಟೈಲ್ನಲ್ಲಿ ಸ್ಟೈಲಿಶ್ ಆಗಿ ಅಷ್ಟೇ ವೈಲೆಂಟ್ ಲುಕ್ನಲ್ಲಿ ಮತ್ತೆ ಕಾಣಿಸಿಕೊಂಡಂತಹ ಯಶ್ ಅವರು ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನೊಂದೆಡೆ ದ್ವಿಪಾತ್ರವಲ್ಲದೆ ಇದು ರಾಯನ ಯಂಗ್ ಲುಕ್ ಇರಬಹುದಾ ಎನ್ನುವ ವಾದವೂ ಕೂಡ ಕೇಳಿಬರುತ್ತಿದೆ. ಆದರೆ ಟೀಸರ್ನ ಡೈಲಾಗುಗಳು ತಂದೆ ಮಗನ ಕಥೆಯ ಸುಳಿವು ನೀಡುವಂತಿವೆ. 50-60ರ ಕಾಲಘಟ್ಟದ ಕತೆ ಚಿತ್ರದಲ್ಲಿರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಗೋವಾ ಕಡಲ್ ತೀರದ ಅಂಡರ್ ವರ್ಲ್ಡ್ ಹಿನ್ನೆಲೆಯ ಗ್ಯಾಂಗ್ಸ್ಟರ್ ಕತೆ ಇದಾಗಿರಬಹುದು ಎನ್ನಲಾಗ್ತಾ ಇದೆ. ಅಧಿಕಾರ ಹಿಡಿದ ರಾಯ ಮುಂದೇನು ಸವಾಲುಗಳನ್ನು ಎದುರಿಸುತ್ತಾನೆ? ಹೀಗೆ ಹಲವಾರು ಚರ್ಚೆಗಳು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿವೆ. ಮೊದಲ ಟೀಸರ್ನಲ್ಲೇ ಡ್ಯಾಡಿ ಈಸ್ ಹೋಮ್ ಎನ್ನುವ ಡೈಲಾಗ್ ಗಮನ ಸೆಳೆದಿದ್ದಾರೆ ಯಶ್ ಅವರು. ಹೊಸ ಟೀಸರ್ ಕೊನೆಯಲ್ಲಿ ಐ ಆಮ್ ಹೋಮ್ ಎನ್ನುವ ಯಶ್ ಅವರ ಡೈಲಾಗ್ ಮತ್ತಷ್ಟು ಕುತೂಹಲವನ್ನು ಮೂಡಿಸಿದೆ. ಈ ಸಲ ಯುದ್ಧನೇ ಬೇರೆ, ಅವರ ಕುತಂತ್ರನೇ ಬೇರೆ, ಎಲ್ಲರನ್ನೂ ಎದುರಾಕಿಕೊಂಡು ಬದುಕೋಕೆ ಆಗಲ್ಲ. ಹೀಗೆ ವಿವಿಧ ಡೈಲಾಗ್ಗಳ ಮುಖಾಂತರ ಸದ್ಯ ಟಾಕ್ಸಿಕ್ ಟೀಸರ್ನಲ್ಲಿ ಅದ್ಭುತವಾಗಿ ಮೂಡಿ ಬಂದಿವೆ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಒಂದು ಟೀಸರನ್ನು ನೋಡಿದರೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ನೋಡಿಲ್ಲ ಅಂತಂದರೆ ತಕ್ಷಣವೇ ಹೋಗಿ ನೋಡಿ. ಥ್ಯಾಂಕ್ ಯು.